ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರಗಳು. ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ವತಿಯಿಂದ ಇಂದು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಹಿಳಾ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿನ ದಿನ ನಮ್ಮ ಸಂಘದ ವತಿಯಿಂದ ಸಭಾ ಕಾರ್ಯಕ್ರಮ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನವ್ರು ಹೇಳಿ. ನಮ್ಮ ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ 40 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇವತ್ತು ನಾವು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ರಿಜಿಸ್ಟ್ರೇಷನ್ ಆದಮೇಲೆ ಇದು 5ನೇ ವರ್ಷ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ತುಂಬಾ ಸಂಭ್ರಮ ಇದೆ. ಮತ್ತೆ ಇದು 2ನೇ ವರ್ಷ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಾರ್ಟ್ ಆಫ್ ದ ಸಿಟಿ ಆಫ್ ದ ಬೆಂಗಳೂರು ಇಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯ. ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ ಗುರಿಗಳು ಏನು ಅಂತಂದ್ರೆ, ಮಹಿಳೆ ಅಬಲೆಯಲ್ಲ ಸಬಲೆ, ಯತ್ರ ನಾರೆಂತು ಪೂಜಂತು ತತ್ರ ದೇವತಃ, ಎಲ್ಲಿ ನಾರಿ ಇರ್ತಾಳೋ, ಎಲ್ಲಿ ಮಹಿಳೆಯರನ್ನ ಪೂಜಿಸ್ತಾರೋ ಅಲ್ಲಿ ಕೋಟ್ಯಾನುಕೋಟಿ ದೇವತೆಗಳು ನೆಲೆಸ್ತಾರಂತೆ. ಆ ಒಂದು ಉದ್ದೇಶದಿಂದ ನಾರಿಯರಿಗೆ ಸರಿಯಾದ ಸಮಾನತೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಯಾರು ಅಬಲೆಯಲ್ಲ ಸಬಲೆ ಅಂತ ಅವ್ರನ್ನ ಬೆಳೆಸೋ ಒಂದು ಕಾರಣದಿಂದ ಈ ಒಂದು ಸಂಘ ರೂಪುಗೊಂಡಿದೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ, ಸಂತೋಷ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂದ್ರೆ, ಇವತ್ತು ನಾವು ಮುಖ್ಯ ಅತಿಥಿಗಳನ್ನಾಗಿ ಶಿಲ್ಪಿ ಅವರು ಡಿ ಕೆ ಕವಿತಾ ಅಂತ, ಅವ್ರನ್ನ ಲೋಹ ಶಿಲ್ಪಿ, ಅವ್ರನ್ನ ನಾವು ಕರೆದಿದ್ದೀವಿ. ಹಾಗೆ ಇವರಲ್ಲದೇನೆ ಕರ್ನಾಟಕ ವಿಶ್ವಕರ್ಮ ಸಮುದಾಯ ನಿಗಮದ ಅಧ್ಯಕ್ಷರಾದ ಸುಜ್ಞಾನ ಮೂರ್ತಿ ಅವ್ರನ್ನು ಸಹ ನಾವು ಆಹ್ವಾನಿಸಿದ್ದೀವಿ ಇವತ್ತು. ಹಾಗೆ ನಮ್ಮ ಉತ್ತರ ಕರ್ನಾಟಕ ಕ್ಷೇಮಾಭಿವೃದ್ಧಿ ವಿಶ್ವಕರ್ಮ ಸಂಘದ ನಾಗೇಂದ್ರ ಕಮ್ಮಾರ್ ಅವರು ಸಹ ಬರ್ತಾ ಇದ್ದಾರೆ. ಇದಲ್ದೇನೆ ನಾವು ಪ್ರತಿ ವರ್ಷ ಒಂದು ಮಹಿಳೆಯನ್ನ ಗುರುತಿಸಿ ಅವ್ರಿಗೆ ಆದರ್ಶ ಮಹಿಳೆ ಅಂತ ಒಂದು ಬಿರುದು ಕೊಡ್ತಾ ಇದ್ದೀವಿ. ಸೊ ಇವಾಗ ಅವರು ಶ್ರೀಮತಿ ವನಜಾದೇವಿ ಪುಟ್ಟಸ್ವಾಮಿ ಅವರು ಈ ವರ್ಷದ ಆದರ್ಶ ಮಹಿಳೆ. ಥ್ಯಾಂಕ್ ಯು. ಎಳೆಯರು ಹಳೆ ನಮ್ಮ ಶ್ರೀ ಕಾಳಿಕಾ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ಪ್ರತಿ ವರ್ಷ 5 ಜನ ಪದವೀಧರನ್ನ ಮತ್ತೆ 5 ಜನ ಹಿರಿಯ ನಾಗರಿಕರನ್ನ ನಾವು ಸನ್ಮಾನ ಮಾಡ್ತೀವಿ ಪ್ರತಿ ವರ್ಷ. ಈ ವರ್ಷನೂ 5 ಜನ ಇದು ಮಾಡ್ತಾ ಇದ್ದೀವಿ. ಹಳೆ ಬೇರು ಹೊಸ ಚಿಗುರು ಅನ್ನೋಗೆ ಅವ್ರನ್ನೆಲ್ಲ ಸನ್ಮಾನ ಮಾಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು.